ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಿದೆ. ಆದ್ರೆ ನಿಜಕ್ಕೂ ಕೂಡ ವಿಜಯ್ ಅವರಿಗೆ 118 ಸ್ಥಾನಗಳು ಬೇಕಾಗಿತ್ತು ತಮಿಳುನಾಡಿನಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ. ಆ 118 ಸ್ಥಾನಗಳು ಅವ್ರಿಗೆ ಇನ್ನೂ ಕೂಡ ಬಂದಿಲ್ಲ. 118 ಸ್ಥಾನಗಳು ಬರುತ್ತೋ ಇಲ್ವೋ ಅನ್ನೋದೇ ಕುತೂಹಲ ಮೂಡಿಸ್ತಿದೆ. ಒಂದು ವೇಳೆ 118 ಸ್ಥಾನ ಏನಾದ್ರೂ ಬರದೇ ಹೋದ್ರೆ ಯಾರ ಜೊತೆ ವಿಜಯ್ ಅವರ ಮುಂದಿನ ನಡೆ ಎಂಬುದು ಕೂಡ ಕುತೂಹಲ ಮೂಡಿಸ್ತಿದೆ ಸದ್ಯದ ಮಟ್ಟಿಗೆ. ಎಸ್ ಸರ್, ತಮಿಳ್ನಾಡು ವಿಚಾರವಾಗಿ ಮಾತನಾಡ್ತಾ ಹೋದರೆ ನನಗೆ ಮೊದಲಿಗೆ ಪ್ರಶ್ನೆಗಳು ಉದ್ಭವ ಆಗೋದು ಏನಂದರೆ, TVK ಅನ್ನೋ ಒಂದು ಪಾರ್ಟಿ ಹುಟ್ಕೊಳ್ಳುತ್ತೆ. ಕೇವಲ 1 ರಿಂದ 1.5 ವರ್ಷ ಆಗುತ್ತೆ TVK ಪಾರ್ಟಿ ಹುಟ್ಕೊಂಡು ಫೀಲ್ಡ್ಗೆ ಬಂದು. ಅಂದರೆ ನಿರಂತರವಾಗಿ ಚುನಾವಣೆ ಪ್ರಚಾರಕ್ಕೆ ಒಂದು 6 ತಿಂಗಳಿಂದ ವಿಜಯ್ ಅವರು ಬರ್ತಾ ಇದ್ದಾರೆ, ಚುನಾವಣೆ ಪ್ರಚಾರ ನಡೆಸಿ 6 ತಿಂಗಳಲ್ಲೇ ಇಷ್ಟು ದೊಡ್ಡ ಮಟ್ಟದ ಅವ್ರಿಗೆ ಸಕ್ಸಸ್ ಸಿಕ್ಕಿದೆಯಲ್ಲ, ಇದು ಏನಂತೀರಾ ನೀವು? ಒಂದು ವಿಪಕ್ಷಗಳಾಗಿ ನೀವು ಕೂಡ, ಅಂದರೆ ಜೊತೆಗೆ ಕಾಂಗ್ರೆಸ್ನವರು ಕೂಡ, ಮೇಡಮ್ ಕಾಂಗ್ರೆಸ್ನವರು ಈ ಬಾರಿ ಅಧಿಕಾರದ ಚುಕ್ಕಾಣಿ ಹಿಡಿತಾರೆ ತಮಿಳುನಾಡಿನಲ್ಲಿ DMK ಜೊತೆ ಅನ್ನೋ ಒಂದಿಷ್ಟು ಎಕ್ಸಿಟ್ ಪೋಲ್ಗಳು ಕೂಡ ವರದಿ ಬಂದಿತ್ತು. ಜೊತೆಗೆ DMK ಅವರು ಬೆಳಗ್ಗೆನೆ ಒಂದಿಷ್ಟು ಪೆಂಡಾಲ್ಗಳನ್ನು ಕೂಡ ಹಾಕಿ ಕಂಪ್ಲೀಟ್ಲಿ ಪ್ರಿಪರೇಷನ್ ಕೂಡ ಮಾಡ್ಕೊಂಡಿದ್ರು, ಗೆದ್ದೇ ಗೆಲ್ತೀವಿ ಅಂತ. ಆದರೆ ದೊಡ್ಡ ಮಟ್ಟದ ನಿರಾಸೆ ಆಗಿದೆ DMK ಅವ್ರಿಗಾಗಿರ್ಬೋದು, ಮತ್ತು NDAಗೂ ಕೂಡ ದೊಡ್ಡ ಮಟ್ಟದ ನಿರಾಸೆ ಆಗಿದೆ. ಏನು ಹೇಳ್ತೀರಾ ಸರ್, ಯಾಕೆ ನಿಮಗೆ NDAಗಿರ್ಬೋದು ಜೊತೆಗೆ INDA ಅಲಯನ್ಸ್ಗೆ ಯಾಕೆ ನಿರಾಸೆ ಆಯಿತು ಅನಿಸುತ್ತೆ? ತಮಿಳುನಾಡಲ್ಲಿ ಯಾಕೆ ಹಿನ್ನಡೆ ಆಯಿತು ಅನಿಸುತ್ತೆ? ನೀವು ಕೇಳಿದಂಥ 2 ಪ್ರಶ್ನೆಗಳಲ್ಲಿ ನಮ್ಮದು ಒಂದು ಎರಡು ಕಾರಣಗಳಿದೆ. ಲೋಕಸಭೆಯಲ್ಲಿ ನಾವು AIADMK ಜೊತೆಯಲ್ಲಿ ಹೋಗಲಿಲ್ಲ. ಅಲ್ಲಿ ನಮ್ಮ ಅಧ್ಯಕ್ಷರಾಗಿದ್ದಂಥ ಅಣ್ಣಾಮಲೆಯವರು ಬೇಡ, ನಾವು ಇಂಡಿಪೆಂಡೆಂಟ್ ಆಗಿ ಹೋಗೋಣ, ನಮ್ಮದೇ ಆದಂಥ ರೀತಿಯಲ್ಲಿ ಪಕ್ಷವನ್ನು ಕಟ್ಟೋಣ ಅಂತ ಹೇಳಿದ್ರು. ಅವರ ಅಧ್ಯಕ್ಷರಾಗಿದ್ದಂಥ ಕಾರಣಕ್ಕಾಗಿ ನಮ್ಮ ಹೈಕಮಾಂಡು ಕೂಡ ಒಪ್ಪಿ ಅವರ ನಿಲುವಿಗೆ ಹೋಯಿತು. ಆದರೆ ತಮಿಳುನಾಡಂಥ ರಾಜ್ಯದಲ್ಲಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಏಕಾಂಗಿಯಾಗಿ ಹೋಗೋದು ಕಷ್ಟ ಅಂತ ಗೊತ್ತಾದ ನಂತರ ಅಲ್ಲಿ ನಡೆದಂಥ ಒಂದು ರಾಜಕೀಯ ಚದುರಂಗದ ಆಟದಲ್ಲಿ ಅಥವಾ ರಾಜಕೀಯ ಚಿಂತನೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಿ ಈ ಬಾರಿ ನಾವು ಅಲ್ಲಿ ಹೋಗಿದ್ದೀವಿ. ಯಾವುದು AIADMK ಜೊತೆಯಲ್ಲಿ. ಅಲ್ಲಿ ಕಾಂಗ್ರೆಸ್ ವಿಚಾರಕ್ಕೂ ಬನ್ನಿ, ನೀವು ಕಾಂಗ್ರೆಸ್ಸು DMK ಅಧಿಕಾರ ನಡೆಸಿದಂಥ ಪಕ್ಷದಲ್ಲೂ ರಾಷ್ಟ್ರೀಯ ಪಕ್ಷವಾಗಿ ಅದು ಉಳ್ಕೊಳ್ಳೋಕ್ಕಾಗಿಲ್ಲ. ಅಂದರೆ ಅಲ್ಲಿ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ, ಪ್ರಾಬಲ್ಯತೆ ಇದೆ. ಎರಡನೇದಾಗಿ ಆ ದ್ರಾವಿಡ ಪಕ್ಷ ಆ ಒಂದು ಇದು ಬಿಟ್ಟು ಬರಲಿಕ್ಕೆ ಆ ಕ್ಷೇತ್ರದ ಆ ರಾಜ್ಯದ ಮತದಾರ ಯಾರೂ ಇಷ್ಟಪಡಲಿಲ್ಲ. ಬಹುಶಃ DMK ಹೋದ ಮೇಲೆ AIADMK ಆದ ನಂತರ 2 ವರ್ಷ ಆಮೇಲೆ ಅವರೊಂದು ಏನು ಅಂದ್ಕೊಂಡಿದ್ರು, ಈ ಬಾರಿ DMK ಬರುತ್ತೆ, ನೆಕ್ಸ್ಟ್ AIADMK ಬರುತ್ತೆ, ಹಾಗಾಗಿ ಈ ವಿಷಯದ ಯಾವುದೂ ಬೇಡ ಅಂಥೇಳಿ ದ್ರವಿಡ ಪಕ್ಷದ ಒಂದು ಈ ರೀತಿ ರಿವಾಜುಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ವಿಜಯನಿಗೆ ಒಂದು ಕೊಡೋಣ, ವಿಜಯನಿಗೆ ಒಂದು ಅವಕಾಶ ಕೊಡೋಣ. ಬಟ್ ಅವರು ಕೂಡ ಆರಂಭದಿಂದಲೂ ಕೊನೆಯವರೆಗೂ ತಮ್ಮದೇ ಆದಂಥ ರೀತಿಯಲ್ಲಿ ಸಾರ್ವಜನಿಕರಲ್ಲಿ ಮತದಾರರಲ್ಲಿ ಒಂದು ವಿಶ್ವಾಸ ಬಿಂಬಿಸಿದ್ರು. ಆಮೇಲೆ ವಿಶ್ವಾಸ ಇನ್ನೊಂದೇನಾದ್ರೆ, ನೀವು ಅಣ್ಣಾಮಲೈ ಅವ್ರಿಗೆ ಯಾಕೆ ಈ ಬಾರಿ ಸೈಡ್ ಲೈನ್ ಮಾಡ್ತು ಬಿಜೆಪಿ? ಯಾಕೆ ಸೈಡ್ ಲೈನ್ ಮಾಡಿಲ್ಲ? ಟಿಕೆಟ್ ಕೊಡ್ಲಿಲ್ಲ ಒಂದು ನಿಮಿಷ ನೋಡಿ ಸರ್, ಆರಂಭದಲ್ಲೇ ಒಂದು ಮಾತಾಡಿದೆ. ಒಂದಷ್ಟು ಗೊಂದಲ ಇತ್ತು, ಒಂದಷ್ಟು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಿತ್ತು ಇನ್ ಬಿಟ್ವೀನ್ ಅಣ್ಣಾಮಲೈ, BJP ಆ್ಯಂಡ್ AIADMK. ಅದು ಎಲ್ಲೋ ಒಂದು ಇದಾಗಿ ತೊಂದರೆ ಆಗಿ ನಾವು ಅಣ್ಣಾಮಲೆಯನ್ನು ಬಿಟ್ಟು ಬೇರೆಯವ್ರನ್ನ ಮಾಡಿ ಈಗ AIADMK ಜೊತೆಯಲ್ಲಿ ಹೋಗಿದ್ದೀವಿ. ಸೈಡ್ ಲೈನ್ ಮಾಡಿಲ್ಲ, ಅವ್ರಿಗೂ ಭವಿಷ್ಯ ಇದೆ. ಹಿನ್ನಡೆ ಆಯ್ತಾ ಅಂತ ಬಿಜೆಪಿ ಅಲ್ಲ ಇರುವ ಸರ್, ನಾನು ಕಾರಣಗಳು ಸೋಲಿಗೆ 1000 ಕಾರಣಗಳು, ಗೆಲುವಿಗೆ ಒಂದೇ ಕಾರಣ ಗೆಲುವು. ನಾನು ಅದನ್ನ ಇಲ್ಲ ಅಂತ ನಾನು ಹೇಳ್ತಿಲ್ಲ, ನಾನು ಅದಕ್ಕೆ ಆರಂಭದಿಂದನೂ ಹೇಳಿದ್ದೀನಿ. ನೀವು ಅದರಲ್ಲಿ ತಿರ್ಗಾ ಹುಡುಕ್ತೀನಿ ಅಂದರೆ ನಿಮ್ಮ ದೊಡ್ಡತನ ಇದು. ಹಾಗಾಗಿ ಈ ಬಾರಿ ನಾವು ಒಳ್ಳೆ ನಮ್ಮ ಓಟಿನ ಕ್ಷೇತ್ರ ವಿಸ್ತಾರತೆಯನ್ನು ಜಾಸ್ತಿ ಮಾಡಿ ಸುಮಾರು 20% ಹತ್ತಿರ ಬಂದಿದ್ದೀವಿ. ನಮ್ಗೆ ಅದೂ ಇರಲಿಲ್ಲ ಅಲ್ಲಿ. BJP ಅಂದ್ರೆ ಏನು ಕಳ್ಳಕಾಯ ಇದು ಅಂತ ಕೇಳೋ ಆ ರಾಜ್ಯದಲ್ಲಿ ಇವತ್ತು ನಾವು 20% ಬಂದಿದ್ದೀವಿ. ಇನ್ನೂ ಕೂಡ ಖಾತೆ ತೆರೆದಿಲ್ಲ ಇವತ್ತು. ಆಗಲಿ ಸರ್, ಹೋಗ್ತೀವಿ, ಖಾತೆ ತೆಗೆದಿರ್ಬೋದು, ಏನೋ ಗೊತ್ತಿಲ್ಲ, ಬಂದಿಲ್ಲ ಯಾವುದು ಇರಲಿ, ನೋಡೋಣ, ಆಮೇಲೆ ನೋಡೋಣ. ಬಂದಿಲ್ಲ ಅಂದ್ರೂ ಸರ್ ನಮ್ಮ ಓಟಿನ ಕ್ಷೇತ್ರ ಪ್ರಗತಿ ದಿನ ಜಾಸ್ತಿ ಆಗ್ತಾ ಇದೆ. ಮುಂದಿನ ದಿನ ಒಳ್ಳೆ ಅವಕಾಶನೂ ಬರ್ಬೋದು, ಇಲ್ಲ ವಿಧಿ ಇಲ್ಲದೆ ಭಾರತೀಯ ಜನತಾ ಪಕ್ಷವೇ ಅವರಿಗೆ ಆಸರೆ ಆಗಬಹುದು, ಬೇಕಾಗಲೂಬಹುದು. ಇವತ್ತಿನ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ವಿಜಯನವ್ರನ್ನ ಗೌರವಿಸ್ತೀನಿ. ನಮ್ಮ ಪಕ್ಷದಲ್ಲಿರತಕ್ಕಂಥ ನ್ಯೂನ್ಯತೆಗಳನ್ನು ಅಥವಾ ಆಂತರಿಕವಾಗಿ ಏನೇನು ಆಗಿದೆ, ಏನೇನು ಇದಾಗಿದೆ ಅದನ್ನು ಸರಿ ಮಾಡ್ಕೊಳ್ತೀವಿ. ಆದರೆ ಈ ಬಾರಿ BJP ಅವರು TVK ಒಪ್ಕೊಂಡಂಗೆ ಎಲ್ಲ ಒಪ್ಕೊಂಡಿದ್ದೀನಿ ಅಂದರೆ ಜನ ಒಪ್ಕೊಂಡ್ಮೇಲೆ ನಾವು BJP ಅವರು ಏನು ದೊಡ್ಡದಲ್ಲ.
ಆ ಜನನೇ ಒಪ್ಪಿ, ನೀವೇ ಹೇಳಿದ್ರಿ 1.5 ವರ್ಷದಲ್ಲಿ ಈ ಮತದ ಈ ಪ್ರಮಾಣದ ಒಂದು ಬಹುಮತವನ್ನು ಜನ ಅಪೇಕ್ಷೆ ಪಟ್ಟಿದ್ದಾರೆ, ಇಚ್ಛೆ ಮಾಡಿದ್ರೆ, ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅಂದರೆ ಈ BJP ಅವರಾದ್ರೆ ಏನು, ಅವರು ನಮ್ಮ ದೇಶದವರಲ್ವಾ, ಅವರು ನಮ್ಮವರಲ್ವಾ, ಇದನ್ನೆಲ್ಲ ಹೋಗ್ತೀನಿ. ಆದರೆ ಇಲ್ಲಿ ಇನ್ನೂ ಒಂದು ಮಾತು ಹೇಳಿದ್ರು DMK ಅವರು ಭಾಷಣ ಮಾಡ್ತಾ, ನೀವೇನಾದರೂ ಮುಂದೆ TVKನ ಗೆಲ್ಲಿಸಿದ್ದೇ ಆದರೆ ಅವರನ್ನು ನೋಡೋಕ್ಕೆ ನೀವು ತ್ರಿಷಾ ಮನೆಗೆ ಹೋಗಬೇಕು ಅಂತೇಳಿ ಪಬ್ಲಿಕ್ ಸ್ಪೀಚಲ್ಲಿ ಹೇಳಿದ್ರಲ್ವ, ಪಬ್ಲಿಕ್ ಸ್ಪೀಚಲ್ಲಿ ಹೇಳಿದ್ರು. ನಾವೆಂದೂ ಕೂಡ ಇವತ್ತಿನವರೆಗೂ TVKನವ್ರನ್ನ ನಾವು ವಿರೋಧ ಮಾಡಿಲ್ಲ ಅಂತ ನೀವು ಹೇಳ್ತೀರಾ. ಆದ್ರೆ BJP ಅವರು ಒಬ್ರು ಬಂದ್ಬಿಟ್ಟು ಶಾಸಕರಾಗಿ ನಿಂತವ್ರು, ಅವ್ರು ಹೇಳಿದ್ರಲ್ಲ ನೀವೆಲ್ಲ ಆಕ್ಟರು ಪಾಲಿಟಿಕ್ಸ್ ಮಾಡೋದಕ್ಕೆ ಬರಬಾರ್ದು ಅಂತ, ಅದಕ್ಕೇನು ಹೇಳಿದ್ರಿ, ಅದಕ್ಕೇನು ಡಿಫೆಂಡ್ ತಗೊಳ್ತೀರಾ ಸರ್? ನಮ್ಮಲ್ಲಿ ಮಾಡಿಲ್ಲ, ನಮ್ಮಲ್ಲಿ ಬೆಂಗಳೂರು ಕರ್ನಾಟಕದಲ್ಲೂ ಕೂಡ ನೀವು ಏನು ಸನ್ಯಾಸಿಗಳು ರಾಜಕೀಯ ಮಾಡಬಾರ್ದು, ಅದನ್ನು ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನು ಇಲ್ಲಿ ಬಹಿರಂಗವಾಗಿ ಅದು ನೋಡಿ. ಅವ್ರಿಗೆ ಗೊತ್ತಿಲ್ಲದೆ ಹೇಳಿದ್ರೆ ಗೊತ್ತಿದ್ದೆ, ತಮಿಳುನಾಡು ಇತಿಹಾಸ ಅರಿತಿರೋನು DMKಯಿಂದ ಅಂದರೆ ಕರುಣಾನಿಧಿಯಿಂದ ಹಿಡ್ಕೊಂಡು ಜಯಲಲಿತಾವರೆಗೂ ಈಗ ಅದು ರಿಪೀಟ್ ಆಗಿದೆ ವಿಜಯನ್ ಮೂಲಕ. ಹಾಗಾಗಿ ಆ ರಾಜ್ಯದ ಒಂದು ಚುನಾವಣೆಯ ಕ್ಷೇತ್ರದ ಒಂದು ಇತಿಹಾಸ ಆಗಲಿ ಬೆಳವಣಿಗೆ ಆಗಲಿ ಅಂಟುಕೊಂಡು ಬಂದಿರೋ ನೀತಿಯಿಂದಾಗಿ ಇವತ್ತು ವಿಜಯನ್ ಗೆದ್ದಿದ್ದಾರೆ. ನಾನು ಒಪ್ಕೊಂಡಿದ್ದೀನಿ ಖಂಡಿತ. ಮತ್ತೆ ಮೇಡಮ್ ನೀವೇನು ಹೇಳ್ತೀರಾ, ನಿಮ್ದು ಯಾಕೆ ಸೆಟ್ ಬ್ಯಾಕ್ ಆಯಿತು, ನಿಮ್ಗೆ ಯಾಕೆ ಹಿನ್ನಡೆ ಆಯಿತು? ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲಿ DMK ಜೊತೆ ಕಾಂಗ್ರೆಸ್ಸು ಮೈತ್ರಿ ಅಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ, ಮತ್ತೊಮ್ಮೆ DMKನೇ ಅಧಿಕಾರಕ್ಕೆ ಬರುತ್ತೆ ಅಂತ ಇತ್ತು. ಆದರೆ ಎಲ್ಲ ಎಕ್ಸಿಟ್ ಪೋಲ್ಗಳು ಉಲ್ಟಾ ಆಗಿದೆ. ವಿಜಯ್ ಅವರಿಗೆ ದೊಡ್ಡ ಮಟ್ಟದ ನಂಬರ್ಗಳು ಬರ್ತಾ ಇದೆ, 100ರಿಂದ 110 ನಂಬರ್ ಒಳಗೆ ಚೇಂಜಸ್ ಕೂಡ ಆಗ್ತಾ ಇದೆ. ಯಾಕೆ ನಿಮಗೆ ಹಿನ್ನಡೆ ಆಯಿತು ಅನಿಸುತ್ತೆ?